ಅಕ್ಕಾರು ಅಂತೀರಾ ಬಾವಾರು ಅಂತೀರಾ ಅನ್ನೋ ತರ ಆಗ್ಬಿಟ್ಟಿದೆ. ಬಾವ ಎಲ್ಲಿದಾರಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಿಮ್ ಭಾವನ ನಾನು ಒಂದ್ಸತಿನೂ ನೋಡಿಲ್ಲ. ಮಲ್ಲಿ, ನಿನ್ನ ಹತ್ರ ಏನಾದ್ರೂ ಅವ್ರ ಫೋಟೋ ಇದ್ರೆ ತೋರ್ಸು. ಇವ್ರ ನಿಮ್ ಭಾವ ಅಂದ್ರೆ ಇವ್ರು ನಿಮಗೆ ಗೊತ್ತಾ? ಗೊತ್ತಾ ಏನು, ಇವ್ರು ಎಲ್ಲಿದ್ದಾರೆ ಅಂತಾನೂ ನನಗ್ ಗೊತ್ತು. ಎಲ್ಲಿದ್ದಾರೆ? ಇವ್ರಿರೋದು ನಮ್ಮ ವಠಾರದಲ್ಲೇ. ನಿಮ್ ವಠಾರದಲ್ಲ? ಅಕ್ಕ, ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ ಬಾಬಾರು ನಿಮ್ ವಠಾರದಲ್ಲಿದ್ದಾರಾ? ಹೌದು ಮಲ್ಲಿ, ಇವರು ನಮ್ಮ ವಠಾರದಲ್ಲಿ ತುಂಬಾ ವರ್ಷಗಳಿಂದಾನೇ ಇದ್ದಾರೆ. ಇನ್ಫ್ಯಾಕ್ಟ್ ಇವರು ಅಂದ್ರೆ ನಮ್ಮ ವಠಾರದಲ್ಲಿ ಎಲ್ರಿಗೂ ತುಂಬಾ ಇಷ್ಟ. ಅವ್ರು ಹಾಗೆ ಬಿಡಿ, ಮಕ್ಕಳಿಂದ ಮುದುಕರವರೆಗೂ ಎಲ್ರು ಇಷ್ಟಪಡ್ತಾರೆ. ಅವ್ರು ಇಷ್ಟಪಡ್ದೇವ್ರು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಆದ್ರೆ ನಿಮ್ಮ ಅಕ್ಕಂಗೆ ಯಾಕೆ ಇವ್ರ ಮೇಲೆ ಇಷ್ಟು ಕೋಪ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಈ ಕೋಪ ತಾಪ ಎಲ್ಲ ಸುಮ್ನೆ ಬುನ್ರಾಸು. ಅದು ಅಕ್ಕ ತನ್ನಂತಾನು ಕಿತ್ತೂರಾಣಿ ಚೆನ್ನಮ್ಮ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ತರ ತೋರಿಸ್ತಾರೆ. ಆದ್ರೆ ಮನ್ಸೊಳಗಡೆ ಆ ತರ ಎಲ್ಲ ಏನೂ ಇಲ್ಲ. ಅವರಿಗೆ ಎಲ್ಲಿ ತಾನು ಬಾಬ್ನವ್ರ ಕಡೆ ವಾಲ್ ಬಿಡ್ತೀನೋ ಅನ್ನೋ ಭಯ. ಬರೀ ಬಿಲ್ಡಪ್ ಪೋಸ್ ಕೊಡ್ತಾರೆ. ಆದ್ರೆ ಮನ್ಸೊಳಗಡೆ ಏನಾಗ್ತಿದೆ ಅಂತ ನನಗ್ ಗೊತ್ತು. ಅವ್ರ ಮಾತಲ್ಲಿ ಹೇಳ್ತಾ ಇರೋದೇ ಬೇರೆ, ಮನ್ಸಲ್ಲಿ ಇರೋದೇ ಬೇರೆ. ಅದು ಕೋಪ ಅಲ್ಲ, ಮೇಕಪ್. ಅಸ್ಲಿ ಬಣ್ಣ ಬೇರೆನೇ ಇದೆ. ಆ ಗುಟ್ ಯಾರಿಗೂ ಗೊತ್ತಿಲ್ಲ. ಅದ್ ಗೊತ್ತಿರೋದು ನನಗ್ ಮಾತ್ರ. ನೀವಂಗ್ ಅನ್ಕೊಳ್ಳೇಬೇಡಿ. ಅಕ್ಕನ ಮನ್ಸಲ್ಲಿ ಬಾಬ್ನವ್ರಿದ್ದಾರೆ. ಒಂದ್ ಮಳೆ ಬಿದ್ರೆ ಸಾಕು, ಎಲ್ಲ ಮತ್ತೆ ಹಸ್ರಾಗತ್ತೆ. ಆದ್ರೆ ಆ ಮಳೆ ಬರ್ಸೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸಮಸ್ಯೆ ಆಗ್ತಾ ಇರೋದು ಅಲ್ಲೇ. ನಿಮ್ ವಠಾರದಲ್ಲಿ ನಮ್ ಬಾಬಾ ಇದ್ದಾರೆ ಅಂತ ಹೇಳಿ ಮೊದ್ಲೇ ಗೊತ್ತಾಗಿದ್ರೆ ನಿಮ್ ವಠಾರಕ್ಕೆ ಶಿಫ್ಟ್ ಆಗ್ಬಿಡ್ತಾ ಇದ್ವಿ. ಅವಾಗ ಅಕ್ಕ ಬಾವ ದಿನ ಒಬ್ರು ಮುಖ ಒಬ್ರು ನೋಡ್ಕೊಂಡು ಮತ್ತೆ ಪ್ರೀತಿ ಚಿಗುರೊಡ್ದಿರೋದು. ಮೋಡ ಬಿತ್ತನೆ ಆಗಿ ಮಳೆ ಸುರಿಸ್ಬಿಡ್ಬೋದಿತ್ತು. ಅಕ್ಕ, ನಿಮ್ ವಠಾರದಲ್ಲಿ ಯಾವ ಮನೆನೂ ಖಾಲಿ ಇಲ್ವಾ? ಇದ್ರೆ ಹೇಳಿ, ಟಪ್ಪನ್ನ ಶಿಫ್ಟ್ ಆಗ್ಬಿಡ್ತೀವಿ.